ಯೂಸ್ ಮಾಡ್ತಿದ್ದು ಕಾಲಾಬಾತ್ ಇರ್ಬೋದು, ಈ ತರ ಬೇರೆ ಬೇರೆ ತಳಿಗಳನ್ನ ನಾವು ಇಲ್ಲಿ ಸಂರಕ್ಷಣೆ ಮಾಡಿದೀವಿ. ಮತ್ತೆ ಯಾರು ಬೀಜ ಕೇಳ್ತಾರೆ ಅವ್ರಿಗೆ ಬೀಜವನ್ನ ಒಂದು 50 ಗ್ರಾಮ್ 100 ಗ್ರಾಮ್ ಉಚಿತವಾಗಿ ಕೊಡ್ತೀವಿ. ನಮಸ್ಕಾರ ಸರ್. ತಮ್ಮ ಪರಿಚಯ ಸರ್, ನನ್ನ ಹೆಸರು ಸೈಯದ್ ಗನಿ ಖಾನ್ ಅಂತ, ಕಿರ್ಗಾವ್ಲು, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್. ಇಲ್ಲಿ ಏನ್ ನೀವು ನೋಡ್ತಾ ಇದ್ದೀರಾ, ಈ ಭತ್ತ ವೈವಿಧ್ಯ ಕೇಂದ್ರ ಅಂತ ನಮ್ದು ಒಂದು ಸೆಂಟರ್ ಇದೆ. ಅಲ್ಲಿ ಸುಮಾರು 1350 ಭತ್ತ ತಳಿಗಳನ್ನು ನಾವು ಸಂರಕ್ಷಣೆ ಮಾಡಿದೀವಿ. ಅದರಲ್ಲಿ ಒಂದಷ್ಟು ಇಲ್ಲಿ ಇವತ್ತು 1066ನೇ ಜಯಂತ್ಯೋತ್ಸವ ನಡೀತಾ ಇದೆ, ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವ್ರದ್ದು. ಅದರಲ್ಲಿ ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದೀವಿ. ಇಲ್ಲಿ ನಮ್ಮ ದೇಶಿ ತಳಿಗಳಾದ ನವರ ಇರ್ಬೋದು, ಗನ್ಸಲ ಇರ್ಬೋದು, ಮುಡುಗನ್ ಭತ್ತ ಇರ್ಬೋದು, ರತ್ನಚೂಡಿ ಇರ್ಬೋದು, ಜೀರಿಗೆ ಸಣ್ಣ ಇರ್ಬೋದು, ಬಾಸ್ಮತಿ ಇರ್ಬೋದು, ಆಮೇಲೆ ಈ ಬುದ್ಧ ಯೂಸ್ ಮಾಡ್ತಿದ್ದು ಕಾಲಾಬಾತ್ ಇರ್ಬೋದು, ಈ ತರ ಬೇರೆ ಬೇರೆ ತಳಿಗಳನ್ನ ನಾವು ಇಲ್ಲಿ ಸಂರಕ್ಷಣೆ ಮಾಡಿದೀವಿ. ಮತ್ತೆ ಯಾರು ಬೀಜ ಕೇಳ್ತಾರೆ ಅವ್ರಿಗೆ ಬೀಜವನ್ನ ಒಂದು 50 ಗ್ರಾಮ್ 100 ಗ್ರಾಮ್ ಉಚಿತವಾಗಿ ಕೊಡ್ತೀವಿ. ಉಚಿತವಾಗಿ ಕೊಡ್ತೀವಿ ಬಂದ್ರೆ. ಸರ್, ಈಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಈಗ ಉಚಿತವಾಗಿ ಕೊಟ್ರೆ ರೈತರು ಅದನ್ನ ಮಿಸ್ಯೂಸ್ ಮಾಡಲ್ವಾ? ಯಾಕಂದ್ರೆ ನಾವು ಕೆಜಿ ಗಟ್ಲೆ ಕೊಡಲ್ಲ ಸರ್. ಒಂದ್ 50 ಗ್ರಾಮ್ 100 ಗ್ರಾಮ್ ಕೊಡ್ತೀವಿ. 100 ಗ್ರಾಮ್ 50 ಗ್ರಾಮ್ ಕೊಡ್ತೀವಿ. ಅದನ್ನ ತಗೊಂಡ್ ಹೋಗಿ ಅವ್ರು ಮಲ್ಟಿಪ್ಲೈ ಮಾಡ್ಕೋಬೇಕು. ಇಂಟ್ರೆಸ್ಟ್ ಇರೋರು ಮಾತ್ರ ಬರ್ತಾರೆ 50 ಗ್ರಾಮ್ 100 ಗ್ರಾಮ್ ತಗೊಳಕ್ಕೆ. ಇಲ್ಲಾಂದ್ರೆ ಮಾಮೂಲಿ ಬೆಳೆಯವರು ಕೆಜಿ ಗಟ್ಲೆ ತಗೊಂಡ್ ಹೋಗಿ ಬೆಳಿತಾರೆ. ನನ್ಗೆ ಆಸಕ್ತಿ ಇದ್ರೆ ನಾನು 50 ಗ್ರಾಮ್ ಸಿಕ್ಕಿದ್ರೆ ಸಾಕೊಂತೀವಿ ನಾವು ಅಂತವ್ರು ಬಂದು ನಮ್ಮ ಹತ್ರ ತಗೊಂಡೋಗಿ ಅದನ್ನ ಜಾಸ್ತಿ ಮಾಡ್ಕೊಂಡು ಬೆಳೀತಾ ಇದ್ದಾರೆ. ಹಾಗಾಗಿ ಸುಮಾರು ಒಂದ್ 10 ವರ್ಷದಿಂದಾನು ನಾವು ಬೀಜವನ್ನ ಕೊಟ್ಕೊಂತ ಬರ್ತಾ ಇದೀವಿ. ರೈತರಿಗೆ ಈ ದೇಶಿ ತಳಿಗಳನ್ನ ಪರಿಚಯ ಮಾಡ್ತಾ ಇದೀವಿ. ಯಾಕಂದ್ರೆ ದೇಶಿ ತಳಿಗಳು ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡ್ ಬೆಳೆಯೋ ಶಕ್ತಿ ಇರುತ್ತೆ ದೇಶಿ ತಳಿಗಳಲ್ಲಿ. ಹಾಗಾಗಿ ಈ ದೇಶಿ ತಳಿಗಳನ್ನ ನಾವು ಪ್ರಚಾರ ಮಾಡ್ತಾ ಇದೀವಿ. ಯಾಕಂದ್ರೆ ಈ ದೇಶಿ ತಳಿಗಳಲ್ಲಿ ಎಷ್ಟೊಂದು ಪೋಷಕಾಂಶಗಳು, ಆಮೇಲೆ ಏನು ಬೇರೆ ಬೇರೆ ಇರುವಂತಹ ಅಂಶಗಳು ಇರ್ಬೋದು, ವಿಟಮಿನ್ಸ್ ಮಿನರಲ್ಸ್ ಇರ್ಬೋದು, ಇವೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಇದಾವೆ. ಇವತ್ತು ಏನ್ ಬೆಳೀತಾ ಇದಾರೆ ಹೈಬ್ರಿಡ್ ಭತ್ತ ತಳಿಗಳು, ಅವು ಏನು ಪ್ರಯೋಜನ ಇಲ್ಲ. ಆಮೇಲೆ ಪ್ರತಿ ಸಲ ಅವರು ಬೀಜ ತಗೋಬೇಕು ಹೋಗಿ ರೈತರು. ಪ್ರತಿ ಸಲ ಅವರು ಹೋಗಿ ಅಂಗಡಿಗೆ ಬೀಜ ತಗೊಂಡ್ಬರ್ಬೇಕು. ನಮ್ ದೇಶಿ ತಳಿ ಆದ್ರೆ ಇದು ತಲಾಂತರ ಗಂಟ ತಗೊಂಡ್ ಹೋಗ್ಬೋದು. ಈಗ ನಾವೇ ನೋಡೋದಾದ್ರೆ ರಾಜಮುಡಿ ಎಷ್ಟೋ ಕಾಲದಿಂದ ಬೆಳೀತಾ ಇದಾರೆ, ಬಂಗಾರ ಕಡ್ಡಿ ಎಷ್ಟೋ ಕಾಲದಿಂದ ಬೆಳೀತಾ ಇದಾರೆ. ನಾವು ಬುದ್ಧ ಯೂಸ್ ಮಾಡ್ತಿದ್ದು ಭತ್ತ ತಳಿ ಪಡಿಕೊಂಡಿದೀವಿ. ಆಮೇಲೆ ರಕ್ತಸಾಲಿ ಅಂತ ಒಂದು ಅಕ್ಕಿ 2,500 ವರ್ಷ ಹಳೆ ಭತ್ತ ತಳಿ ಇದು. ರಕ್ತಸಾಲಿ ಅಂತ ಇದನ್ನು ನಾವು ಸಂರಕ್ಷಣೆ ಮಾಡಿದೀವಿ. ಇದನ್ನು ಬೆಳಿತೀವಿ. ಇದು ರಕ್ತ ಹೆಚ್ಚಿಸುತ್ತೆ. ಅಂದ್ರೆ ಈಗ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ ಇದು. ಆಮೇಲೆ ಅದೇ ತರ ನವರ ಇದು ಜಾಯಿಂಟ್ ಪೇನ್ ಎಲ್ಲ ಕಡಿಮೆ ಮಾಡುತ್ತೆ. ನವರ ಇದು ಜಾಯಿಂಟ್ ಪೇನ್ ಎಲ್ಲ ಕಡಿಮೆ ಮಾಡುತ್ತೆ. ಅದೇ ತರ ಬೇರೆ ಬೇರೆ ತಳಿಗಳಿದಾವೆ ನಮ್ಮಲ್ಲಿ. ಔಷಧಿ ಇರುವಂತಹ ತಳಿಗಳು ಸಣ್ಣಕ್ಕಿ ಅಂತ ಇರ್ಬೋದು, ಖೈಮೆ ಅಂತ ಇರ್ಬೋದು, ಆಮೇಲೆ ಅಂಬೆ ಮೊಹರ್ ಕರಿ ಗಜ್ವಿಲಿ ಅಂತ ಇರ್ಬೋದು. ಇವೆಲ್ಲ ದೇಶಿ ತಳಿಗಳು. ಯಾಕಂದ್ರೆ ನಮ್ ದೇಶಿ ತಳಿಗಳು ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡ್ ಬೆಳೆಯುವಂತ ಶಕ್ತಿ ಇರುತ್ತೆ. ಯಾಕಂದ್ರೆ ನೀವು ನೋಡೋದಾದ್ರೆ ನಮ್ ದೇಶದಲ್ಲಿ ಎಷ್ಟು ವೈವಿಧ್ಯತೆ ಇದೆ ಅಂದ್ರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ, ಗುಜರಾತ್ ಇಂದ ಇಟ್ಕೊಂಡು ಮಣಿಪುರ್ ವರೆಗೂ ಪ್ರತಿ 30 ಕಿಲೋಮೀಟರ್ಗೆ ಅಲ್ಲಿಯ ವಾತಾವರಣ ಚೇಂಜ್ ಆಗುತ್ತೆ. ಅಲ್ಲಿಯ ಮಣ್ಣಿನ ಗುಣ ಚೇಂಜ್ ಆಗುತ್ತೆ. ಅಲ್ಲಿ ಮಾತಾಡೋ ಸ್ಟೈಲ್ ಚೇಂಜ್ ಆಗುತ್ತೆ. ಆಮೇಲೆ ಅಲ್ಲಿ ಉಡುಪು ತುಡುಪುಗಳು ಚೇಂಜ್ ಆಗುತ್ತೆ. ಅಲ್ಲಿ ಆಹಾರದ ಏನು ಇದಿದಾವೆ ಅವೆಲ್ಲ ಚೇಂಜ್ ಆಗ್ತವೆ. ಹಾಗಾಗಿ ಈ ದೇಶಿ ತಳಿಗಳನ್ನ ನಾವು ಸಂರಕ್ಷಣೆ ಮಾಡಿ ರೈತರಿಗೆ ಕೊಡ್ಬೇಕು ಅನ್ಕೊಂಡು ಒಂದು ಸಣ್ಣದಾದ ಒಂದು ದೇಶ ಸೇವೆಯನ್ನ ನಮ್ಮ ಕೈಯಿಂದ ಮಾಡ್ತಾ ಇದೀವಿ ಸರ್. ಈಗ ರೈತರೆಲ್ಲ ಬಂದು ನೋಡ್ತಾ ಇದಾರೆ. ಅವರು ರೈತರೆಲ್ಲ ಬಂದು ನೋಡ್ತಾರೆ. ಆಮೇಲೆ ರೈತರಿಗೆ ಸುಮಾರು ರೈತರಿಗೂ ನಾವು ಕೊಟ್ಟಿದ್ದೀವಿ. ಮಂಡ್ಯದಲ್ಲಿ ಮಳವಳ್ಳಿ ತಾಲೂಕ್ ಇರ್ಬೋದು, ಮದ್ದೂರು ತಾಲೂಕ್ ಇರ್ಬೋದು, ಕೇರಪೇಟೆ ತಾಲೂಕ್ ಇರ್ಬೋದು, ಸುಮಾರು ರೈತರಿಗೆ ನಾವು ಭತ್ತವನ್ನು ನಮ್ಮ ಲೋಕಲ್ ಅಲ್ಲೂ ಕೊಟ್ಟಿದ್ದೀವಿ. ಮತ್ತೆ ಬೇರೆ ರಾಜ್ಯದಲ್ಲಿ ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ, ತೆಲಂಗಾಣ ಇವೆಲ್ಲ ರಾಜ್ಯಗಳಿಗೂ ನಾವು ಬೀಜವನ್ನ ಕೊಟ್ಟಿದ್ದೀವಿ. ರೈತರೆಲ್ಲ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಹೌದು. ಸೊ ಇನ್ ಕೇಸ್ ಏನಾದ್ರು ಕೆಜಿ ಗಟ್ಲೆ ಆದ್ರೆ ನೀವು ಕೆಜಿ ಗಟ್ಲೆ ಆದ್ರೂ ಕೊಡ್ತೀವಿ. ನಾವು ಕೆಜಿ ಗಟ್ಲೆ ಯಾವ್ದು ಕೊಡ್ತೀವಿ ಅಂತಂದ್ರೆ, ಈ ಕಮರ್ಷಿಯಲ್ ಆಗಿ ಯಾವ್ದು ಜಾಸ್ತಿ ಪಾಪ್ಯುಲರ್ ಆಗಿ ಮೂವ್ ಆಗ್ತಾ ಇದೆ, ಈಗ ನವರ ಇರ್ಬೋದು, ರಾಜಬುಡಿ ಇರ್ಬೋದು, ಆಮೇಲೆ ಬಾಸ್ಮತಿ ಇರ್ಬೋದು, ಇವು ಕೆಜಿ ಗಟ್ಲೆ ಸಿಗುತ್ತೆ. ಈ ಹಳೆ ತಳಿಗಳು ಬಂಗಾರ ಕಡ್ಡಿ, ಇದು ಬಂಗಾರ ಸಣ್ಣ, ರತ್ನಚೂಡಿ ಇವೆಲ್ಲ ಸ್ವಲ್ಪ ಅಪರೂಪಕ್ಕೆ ಕೇಳೋರು. ಯಾಕಂದ್ರೆ ಇಳುವರಿ ಕಡಿಮೆ ಬರ್ತವೆ ಅದ್ರಲ್ಲಿ. ಹಾಗಾಗಿ ಅಪರೂಪಕ್ಕೆ ಜನ ನಮ್ಮ ಮನೆಗೆ ನಮ್ಮ ಅಪ್ಪ ತಿಂತಿದ್ರು, ನಮ್ಮ ತಾತ ತಿಂತಿದ್ರು ಅನ್ಕೊಂಡು ಖುಷಿಯಿಂದ ಬಂದ್ ತಗೊಂಡೋಗಿ ಅದನ್ನ ಬಿತ್ತನೆ ಮಾಡ್ಕೊಂಡು ಅವ್ರು ಬೆಳ್ಕೊಂಡು ತಿಂತಾ ಇದಾರೆ. ಅಂತ ತಳಿಗಳು ನಾವು ಉಚಿತವಾಗಿ ಕೊಡ್ತೀವಿ ಅವರಿಗೆ. ಸೊ ಈಗ ಪ್ರತಿಯೊಬ್ಬ ರೈತರಿಗೆ ಒಂದು 50 ಗ್ರಾಮ್ ನೀವು 50 ಗ್ರಾಮ್ 100 ಗ್ರಾಮ್ ಉಚಿತವಾಗಿ ನಾವು ತಳಿಗಳನ್ನು ಕೊಡ್ತೀವಿ ಸರ್. ಈಗ ಏನು ತೀರಾ ಎಕ್ಸಿಸ್ಟಿಂಗ್ ಅಲ್ಲಿರುವಂತ ಏನಿರುತ್ತೆ ಅದನ್ನ ಮಾತ್ರ ಸ್ವಲ್ಪ ಕಡಿಮೆ ಕಡಿಮೆ ಫ್ರೀ ಆಗಿ ಕೊಡ್ತೀವಿ. ಕಮರ್ಷಿಯಲ್ ಆಗಿ ಇರುವಂತದ್ದನ್ನ ಜಾಸ್ತಿ ನಾವು ಅವ್ರಿಗೆ ಬಂದಾಗ ಒಂದು ರೀಸನಬಲ್ ರೇಟ್ ಅಲ್ಲಿ ನಾವು ಅದನ್ನ ಅವರಿಗೆ ಕೊಡ್ತೀವಿ ಸರ್. ಸೊ ಈಗ ಒಂದ್ಸತಿ ಅವ್ರ ಬೀಜ ತಗೊಂಡ್ ಹೋದ್ರೆ ಅವರು ಪಾರಂಪರಿಕವಾಗಿ ಸುಮಾರು ತಲೆಮಾರು ಗಂಟೆ ತಗೊಂಡ್ ಹೋಗ್ಬೋದು. ಈಗ ಅಂಗಡಿಲಿ ತಗೊಂಬಂದ್ ಹಾಕ್ತಂಗಲ್ಲ. ಅಂಗಡಿಲಿ ತಗೊಂಬಂದ್ರೆ ಒಂದ್ಸತಿ ಹಾಕ್ಬಿಟ್ರೆ ಪುನಃ ಬರೋ ಸತಿಗೆ ಅವನ ಹತ್ರ ಅಂಗಡಿ ಹತ್ರ ಹೋಗಿ ತಗೊಂಡ್ಬರ್ಬೇಕು. ಇಲ್ಲಿ ನಮ್ ಬೀಜ ಆತರ ಅಲ್ಲ. ನಾವು ಬೆಳೆದ ಬೀಜವನ್ನ ನಮ್ಮ ಮಕ್ಕಳು ಮೊಮ್ಮಕ್ಳು ಗಂಟನು ತಗೊಂಡ್ ಹೋಗ್ಬೋದು. ಬಟ್ ಬೀಜ ಆಯ್ಕೆ ಅಂದ್ರೆ ನಾವು ಸರಿಯಾಗಿ ಮಾಡ್ಕೋಬೇಕಾಗುತ್ತೆ. ಓಕೆ. ಸೊ ಈಗ ಈ ಒಂದು ಬೀಜದ
ಅಂದ್ರೆ ಈ ಒಂದು ತಳಿಯ ಬೀಜಗಳು ಬೇಕು ಅಂತಂದ್ರೆ ಎಲ್ಲಿ ಬರ್ಬೇಕು ಸರ್ ರೈತ? ಸರ್ ನಮ್ದು ಕಿರ್ಗಾವಲು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ. ಹಾ. ನನ್ನ ದೂರವಾಣಿ ಸಂಖ್ಯೆನೂ ಹೇಳ್ತೀನಿ ಬೇಕಾದ್ರೆ 9901733551 ಇಲ್ಲಿಗೆ ಸಂಪರ್ಕ ಮಾಡಿ ಬಂದ್ರೆ ಬೀಜ ಸಿಗುತ್ತೆ, ಅಕ್ಕಿನೂ ನಾವು ಮಾರಾಟ ಮಾಡ್ತೀವಿ, ಅಕ್ಕಿನೂ ಸಿಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ ನಿಮ್ದು